ಅದೇ ತರ ನೀವು ಸೌತ್ ಆಫ್ರಿಕಾ ಏನು ಕಾಂಟಿನೆಂಟ್ ಬರುತ್ತೆ ಅಥವಾ ಖಂಡ ಬರುತ್ತೆ, ಅಲ್ಲಿರುವಂತ ಸ್ಕಿನ್ಗೂ ಏನ್ ವ್ಯತ್ಯಾಸ ಅಂತ ನಾವು ತಿಳ್ಕೊಳ್ಳೋದಾದ್ರೆ ಸ್ನೇಹಿತರೆ, ಒಂದೊಂದು ತರ ಸ್ಕಿನ್ ನಮ್ಗೆ ಗೋಚರ ಆಗ್ತಾ ಹೋಗುತ್ತೆ. ಆದ್ರೆ ನಮ್ಮ ಭಾರತೀಯರ ಸ್ಕಿನ್ ಏನಿದೆ, ಇದು 3 ವಾತಾವರಣಗಳಿಗೂ ಹೊಂದಿಕೊಳ್ಳುವಂತ ಒಂದು ಸ್ಕಿನ್ ಇದೆ. ಅಂದ್ರೆ ಮಳೆಗಾಲ ಇರ್ಬೋದು, ಚಳಿಗಾಲ ಇರ್ಬೋದು, ಬೇಸಿಗೆ ಕಾಲ ಇರ್ಬೋದು, 3 ವಾತಾವರಣಗಳಿಗೂ ಕೂಡ ಹೊಂದಿಕೊಳ್ಳುವಂತ ಒಂದು ಸ್ಕಿನ್ ಅನ್ನ ಭಗವಂತ ನಮ್ಗೆ ಕೊಟ್ಟಿದ್ದಾನೆ. ಅದ್ರ ಜೊತೆಗೆ ಚಳಿಗಾಲದಲ್ಲಿ ತುಂಬಾ ಇಬ್ನಿ ಬೀಳುತ್ತೆ. ಆ ಟೈಮಲ್ಲೂ ಕೂಡ ನಮ್ಗೆ ಸನ್ಸ್ಕ್ರೀನ್ ಮಾಯಶ್ಚರೈಸಿಂಗ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದ್ರೆ ಆ ಮಳೆ ಮೋಡ ಕವಿದ ವಾತಾವರಣದಲ್ಲಿ ಆ ಇಬ್ನಿನಲ್ಲಿ ನಮ್ಮ ಬಾಡಿ ಮೇಲೆ ಕೆಲವು ಸೋಂಕುಗಳು ಅಥವಾ ಕೆಲವು ರೇಡಿಯೇಷನ್ಸ್ ಗಳು ಬಂದು ನಮ್ಗೆ ಸನ್ಸ್ಟ್ರೋಕ್ ಆಗುವಂತ ಚಾನ್ಸಸ್ ಇರುತ್ತೆ. ಬೇಸಿಗೆ ಕಾಲದಲ್ಲಿ ವಿಪರೀತ ಬಿಸಿಲಿರುತ್ತೆ, ಸೂರ್ಯನ ತಾಪಮಾನ ಜಾಸ್ತಿ ಇರುತ್ತೆ. ಅಂತ ಟೈಮ್ ನಲ್ಲಿ ಸೂರ್ಯನ ನೇರಳಾತೀತ ಕಿರಣಗಳು 100 to 400 NM ಅಂತ ಹೇಳ್ತೀವಿ, ನ್ಯಾರೋ ಮೀಟರ್ಸ್ ಅಂತ. ಆ ತರಂಗಾಂತರದ ವ್ಯಾಪ್ತಿಯಲ್ಲಿ, ಅಂದ್ರೆ ಖಗೋಳ ಶಾಸ್ತ್ರದ ಬಗ್ಗೆನೂ ನಾವು ಕೆಲವು ತಿಳ್ಕೊಬೇಕಾಗತ್ತೆ ಸ್ನೇಹಿತರೆ. ದಯಮಾಡಿ ಯಾಕೆ ನೀವು ಜೂಮ್ ಜಾಯಿನ್ ಆಗ್ಬೇಕಂದ್ರೆ, ಕೆಲವು ಇನ್ಫಾರ್ಮೇಶನ್ಸ್ ಗಳು, ಅಂದ್ರೆ ನಿಮ್ಗೊಂದು ಕೆಲವು ಜನರಲ್ ನಾಲೆಡ್ಜ್ ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ನೀವು ಜೂಮ್ ಜಾಯಿನ್ ಆಗ್ಲೇಬೇಕು. ಹಾಗಾಗಿ ಸ್ನೇಹಿತರೆ, ಖಗೋಳ ಶಾಸ್ತ್ರದಲ್ಲಿ ನ್ಯಾರೋ ಮೀಟರ್ಸ್ ಅಂತ ಹೇಳ್ತೀವಿ. ಆ ನ್ಯಾರೋ ಮೀಟರ್ಸ್ ತರಂಗಾಂತರದ ವ್ಯಾಪ್ತಿಯಿಂದ ನಮ್ಗೆ ಈ ಸೂರ್ಯನ ಕಿರಣಗಳು ನಮ್ಮ ಭೂಮಿ ಮೇಲೆ ಬೀಳ್ತಾ ಇರತ್ತೆ. ಆ ಭೂಮಿ ಮೇಲೆ ಬಿದ್ದಂತ ಈ ಸೂರ್ಯನ ಕಿರಣಗಳೇನಿರುತ್ತೆ, ಇದು ನಾರ್ಮಲ್ ಬೆಳಕು, ಅಂದ್ರೆ ನಾರ್ಮಲ್ ಆಗಿ ಸೂರ್ಯನ ಕಿರಣಗಳೇನ್ ಬೀಳತ್ತೆ, ಆ ಬೆಳಕಿಗಿಂತ ಹೆಚ್ಚಿನ ಆವರ್ತನವನ್ನ ನಮ್ಮ ಬಾಡಿ ಮೇಲೆ ಮಾಡುತ್ತೆ. ಅಂದ್ರೆ ಹೆಚ್ಚಿನ ಪರಿಣಾಮವನ್ನ ನಮ್ಮ ದೇಹದ ಮೇಲೆ ಮಾಡೋದ್ರಿಂದ ಈ ನೇರಳಾತೀತ ವಿಕಿರಣಗಳೇನಿರುತ್ತೆ, ಇದು ಸೂರ್ಯನಿಂದ ನೈಸರ್ಗಿಕವಾಗಿ ಬರೋದ್ರಿಂದ ಇದು ನಮ್ಮ ದೇಹದಲ್ಲಿ ಏನ್ ಸೆಲ್ಸ್ ಗಳು ರೀಜನರೇಟ್ ಆಗತ್ತೆ ಅದನ್ನ ಕುಂಠಿತ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಮ್ಮ ದೇಹದಲ್ಲಿ ಹಲವಾರು ನ್ಯೂನ್ಯತೆಗಳು ಸನ್ ಸ್ಟ್ರೋಕ್ ಇಂದ ಸನ್ ಬರ್ನ್ ಇಂದ ಉಂಟಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ನೇಹಿತರೆ, ಈ ನೇರಳಾತೀತ ವಿಕಿರಣಗಳು ಯಾವ ಒಂದು ನ್ಯಾರೋ ಮೀಟರ್ಸ್ ಅಲ್ಲಿ ಬೀಳುತ್ತೆ, ಏನೆಲ್ಲ ಡ್ಯಾಮೇಜ್ ಆಗತ್ತೆ ನನ್ನ ತಿಳ್ಕೊತಾ ಇದ್ದೀರಾ. ಹಾಗೇನೆ ಸ್ನೇಹಿತರೆ, ಈ UV ವಿಕಿರಣ ಅಂದ್ರೆ ಇದರ ಅರ್ಥ ಏನು ಅಂತ ನಾವು ತಿಳ್ಕೋದಾದ್ರೆ, ಸೂರ್ಯನಿಂದ ಬರುವಂತಹ ಶಕ್ತಿಯ ಭಾಗವಾಗಿ, ಅಂದ್ರೆ ಏನು ಎನರ್ಜಿ ಅಂತ ಹೇಳ್ತೀವಿ, ಸೂರ್ಯನ ಕಿರಣಗಳು ನಮ್ಮ ಭೂಮಿ ಮೇಲೆ ಬರುತ್ತೆ. ಅದರಲ್ಲಿ ಅದೃಶ್ಯ ಕಿರಣಗಳು, ಅಂದ್ರೆ ನಮ್ಗೆ ಗೋಚರ ಆಗದಿರುವಂತ ಅಂದ್ರೆ ನೇರಳಾತೀತ ಕಿರಣಗಳು ಅಂತ ನಾವೇನ್ ಹೇಳ್ತೀವಿ, ಆ ನೇರಳಾತೀತ ಕಿರಣಗಳು ಭೂಮಿಯ ಮೇಲ್ಮೈ ತಲುಪುವ ಅಂದ್ರೆ ಭೂಮಿಯ ಮೇಲ್ಮೈ ತಲುಪುವಂತ ವ್ಯವಸ್ಥೆಯನ್ನ UV ಅಂತ ಹೇಳ್ತೀವಿ. UV ಮೀನ್ಸ್ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸ್ ಅಂತ ಹೇಳ್ತೀವಿ. ಈ UV ನಲ್ಲಿ UVA ಮತ್ತೆ UVB ಮತ್ತೆ UVC ಅಂತ 3 ಕಿರಣಗಳನ್ನ ಖಗೋಳ ಶಾಸ್ತ್ರಜ್ಞರು ವಿಭಜನೆ ಮಾಡ್ತಾರೆ. UVA ಏನ್ ಮಾಡತ್ತೆ, UVB ಏನ್ ಮಾಡತ್ತೆ, UVC ಏನ್ ಮಾಡತ್ತೆ ಅಂತ ನಾವು ನೋಡೋದಾದ್ರೆ ಸ್ನೇಹಿತರೆ, ಈ UV ವಿಕಿರಣಗಳನ್ನ ನಾವು ಅಬ್ಸರ್ವ್ ಮಾಡಿದಾಗ, ಈ UV ವಿಕಿರಣಗಳಂದ್ರೆ ಏನಂದ್ರೆ ಸನ್ ಬರ್ನ್, ಅಂದ್ರೆ ಅಲ್ಪಾವಧಿ ಮಿತಿ ಮೀರಿದ ಒಂದು ಸಂಕೇತವಾಗಿರುತ್ತೆ. ಇದು ಅಕಾಲಿಕ ವಯಸ್ಸಾದ ಮತ್ತು ಚರ್ಮದ ಕ್ಯಾನ್ಸರ್, ದೀರ್ಘಕಾಲದ UV ಎಕ್ಸ್ಪೋಜರ್ಸ್ ಅಡ್ಡ ಪರಿಣಾಮಗಳನ್ನ ಉಂಟು ಮಾಡುತ್ತೆ. ಅಂದ್ರೆ UV ರೇಡಿಯೇಷನ್, ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸ್ ಅಥವಾ ನೇರಳಾತೀತ ಕಿರಣಗಳು ಅಂತ ನಾನೇನ್ ಹೇಳ್ದೆ, ಇವು ಡೈರೆಕ್ಟ್ ಆಗಿ ನಮ್ಮ ಬಾಡಿ ಮೇಲೆ ಬೀಳೋದ್ರಿಂದ ನಮ್ಮ ಬಾಡಿನಲ್ಲಿ ಸೆಲ್ಸ್ ಗಳು ಕ್ಷೀಣಿಸುತ್ತೆ. ಕಣ್ಣುಗಳಿಗೆ ಸನ್ಸ್ಟ್ರೋಕ್ ಆದ್ರೆ ಕಣ್ಣುಗಳಲ್ಲಿ ದೃಷ್ಟಿಹೀನತೆ ಉಂಟಾಗುವಂತ ಚಾನ್ಸಸ್ ಇರುತ್ತೆ. ಅದೇ ತರ ಸ್ನೇಹಿತರೆ, ಬೇರೆ ಬೇರೆ ಪ್ರಾಬ್ಲಮ್ಸ್ ಗಳು ನಮ್ಮ ದೇಹದ ಮೇಲೆ ಉಂಟಾಗುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಕ್ಯಾನ್ಸರ್ ಕಾರಕ ಚರ್ಮ ಕ್ಯಾನ್ಸರ್ ಅಥವಾ ದೀರ್ಘಕಾಲದ ಬೇರೆ ಬೇರೆ ಪ್ರಾಬ್ಲಮ್ಗಳು ಉಂಟಾಗುವಂತ ಚಾನ್ಸಸ್ ಇರುತ್ತೆ. ನಾನು ಆಲ್ರೆಡಿ ಹೇಳ್ದಂಗೆ ಕಣ್ಣಲ್ಲಿ ಸಂಭಾವ್ಯ ಕುರುಡುತನದ ಅಪಾಯವನ್ನ ಹೆಚ್ಚಿಸುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸ್ನೇಹಿತರೆ, ನಾನ್ ನಿಮ್ಗೆ ಆಲ್ರೆಡಿ ಹೇಳಿದೆ, UV ವಿಕಿರಣಗಳಲ್ಲಿ 3 ವಿಧ ಅಂತ. UVA ಇದೆ, UVB ಇದೆ, UVC ಇದೆ. ಈ UVA ಏನ್ ಮಾಡತ್ತೆ ನೋಡಿ, UVA ವಿಕಿರಣಗಳೇನಿದೆ, ಇದು UV ವಿಕಿರಣಗಳಿಗಿಂತ ಕಡಿಮೆ ಶಕ್ತಿಯನ್ನ ಹೊಂದಿರುತ್ತೆ. ಅಂದ್ರೆ ತುಂಬಾ ಎನರ್ಜಿನ ಕಮ್ಮಿ ಹೊಂದಿರುತ್ತೆ, ಬೆಳಕಿನ ಶಕ್ತಿ ತುಂಬಾ ಕಮ್ಮಿ ಇರುತ್ತೆ. ಇದು ಚರ್ಮದ ಜೀವಕೋಶಗಳಿಗೆ ವಯಸ್ಸಾಗಲು ಕಾರಣವಾಗುತ್ತೆ. ಅಂದ್ರೆ ಈಗ ಎಕ್ಸಾಂಪಲ್, ಬೇಗ ಚರ್ಮದ ನಮ್ಮ ಸೆಲ್ಸ್ ಬೇಗ ವಯಸ್ಸಾದಂತ, ಅಂದ್ರೆ ನಾವು ಇನ್ನೂ ಕೂಡ ಹೆಂಗಾಗಿರ್ತೀವಿ ಅಂದ್ರೆ 30-35 ತಾರುಣ್ಯದಲ್ಲಿ ಇರ್ತೀವಿ, ಆಲ್ರೆಡಿ 50 ವರ್ಷದ ತರ ಕಾಣ್ತಾ ಇದೀವಿ ಅಂದ್ರೆ ಈ UV ವಿಕಿರಣಗಳು ನಮ್ಮ ಜೀವಕೋಶಗಳಲ್ಲಿರುವಂತ ಸೆಲ್ಸ್ ಗಳನ್ನ ಕಿಲ್ ಮಾಡತ್ತೆ. ಆಗ ನಾವೇನಾಗ್ತೀವಿ, ಸೊ ಬೇಗ ವಯಸ್ಸಾದಂತೆ ಕಾಣತ್ತೆ. ಅದ್ರ ಜೊತೆಗೆ ಇವು ಮುಖ್ಯವಾಗಿ ಸೊಕ್ಕುಗಳಂತಹ, ನಮ್ಮ ಚರ್ಮದ ಮೇಲೆ ಬರುವಂತ ಸೊಕ್ಕುಗಳಿರ್ಬೋದು, ದೀರ್ಘಕಾಲದ ಚರ್ಮದ ಹಾನಿಗೆ
ಇವು ಉಂಟು ಮಾಡುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ UVA ವಿಕಿರಣಗಳಿಂದ ಏನಾಗುತ್ತೆ ನಮ್ಮ ಮುಖದ ಮೇಲೆ ಮೆಲಸ್ಮಾ ಅಂತ ಹೇಳ್ತೀವಿ ಅಥವಾ ಬಂಗು ಅಂತ ಹೇಳ್ತೀವಿ ಅಥವಾ ಸೂರ್ಯನ ಕಿರಣಗಳಿಂದ ಆಗುವಂತ ಟ್ಯಾನ್ ಅಂತ ಏನ್ ಹೇಳ್ತೀವಿ, ಇದರಿಂದ ನಮ್ಮ ದೇಹದ ಮೇಲೆ ತೊಡಕು ಉಂಟಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೇನೆ ಸ್ನೇಹಿತರೆ, ಸೊ ನೆಕ್ಸ್ಟ್ UVB ವಿಕಿರಣಗಳು ಏನ್ ಮಾಡುತ್ತೆ ಅಂತ ನೋಡಿದ್ರೆ, ಈ UVB ವಿಕಿರಣ ಸೂರ್ಯನಿಂದ ಬರುವಂತ ವಿಕಿರಣಗಳಲ್ಲಿ ಕೇವಲ 5ರಷ್ಟು ಅಂದ್ರೆ 5% ಅಷ್ಟು ಮಾತ್ರ UVB ವಿಕಿರಣಗಳು ನಮ್ಮ ಭೂಮಿ ಮೇಲೆ ಬರುತ್ತೆ. ಇದು ಸೂರ್ಯನ ಈ ಕಿರಣಗಳು ನಮ್ಮ ಮಾನವರ ಚರ್ಮದ ಮೇಲೆ ಬಿದ್ದಾಗ ಇದು ಆಳವಾಗಿ ನಮ್ಮ ಬಾಡಿ ಒಳಗಡೆ ಹೋಗಲ್ಲ. ನೋಡಿ, UVA ವಿಕಿರಣಗಳು ಆಳವಾಗಿ ಹೋಗಿ ನಮ್ಗೆ ವಯಸ್ಸಾಗೋ ರೀತಿನಲ್ಲಿ ಮತ್ತೆ ನಮ್ಮ ಸೆಲ್ಸ್ ಗಳನ್ನ ರಿಆಕ್ಟಿವೇಟ್ ಮಾಡಿ ಸೆಲ್ಸ್ ಗಳನ್ನ ಕಿಲ್ ಮಾಡಿದ್ರೆ, UVB ವಿಕಿರಣಗಳು ಆಳಕ್ ಹೋಗಲ್ಲ. ಇದು ಚರ್ಮದ ಮೇಲಿನ ಪದರಗಳ ಮೇಲೆ ಅಂದ್ರೆ ಹೊರಗಡೆ ಲೇಯರ್ ಅಂತ ನಾವೇನ್ ಹೇಳ್ತೀವಿ, ಔಟರ್ ಲೇಯರ್ ಮೇಲೆ ನಮ್ಗೆ ಹಾನಿಯನ್ನ ಉಂಟು ಮಾಡ್ತಾ ಹೋಗುತ್ತೆ. ಇದರಿಂದಾಗಿ ಅಂದ್ರೆ ಇದು ಏನು UVB ಚರ್ಮದ ಕೋಶಗಳ ಹಾನಿಗೊಳಿಸುವಂತದ್ರಿಂದ ನಮ್ಗೆ ಏನಾಗುತ್ತೆ, ಮೆಲೋನೋಮಾ. ನೋಡಿ, ಮೆಲಸ್ಮಾ ಬೇರೆ, ಮೆಲೆನೋಮಾ ಬೇರೆ. ಈ ಮೆಲನೋಮಾ ಅನ್ನುವಂತ ಒಂದು ಚರ್ಮದ ಕಾಯಿಲೆ ಅಥವಾ ಚರ್ಮದ ಕ್ಯಾನ್ಸರ್ಗೆ ಕಾರಣ ಆಗುವಂತ ಚಾನ್ಸಸ್ ಇರುತ್ತೆ. ನೋಡಿ, ಯಾಕೆ ನೀವು ಝೂಮ್ಗೆ ಪ್ರತಿದಿನ ಬರ್ಬೇಕಂದ್ರೆ ಒಂದಕ್ಕಿಂತ ಒಂದು ಇನ್ಫಾರ್ಮೇಶನ್ ಅಪ್ಗ್ರೇಡ್ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಝೂಮ್ ಕರೆಕ್ಟ್ ಟೈಮ್ ಇನ್ವಾಲ್ವ್ ಆದ್ರೆ ನಿಮ್ಗೆ ಒಂದು ಜನರಲ್ ನಾಲೆಡ್ಜ್ ಅಂದ್ರೆ ಒಂದು ಕಾಮನ್ ನಾಲೆಡ್ಜ್ ಅಥವಾ ಜನರಲ್ ನಾಲೆಡ್ಜ್ ಅಂತ ಏನ್ ಹೇಳ್ತೀವಿ, ಇದು ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಸ್ನೇಹಿತರೆ, ಅದೇ ತರ UVC ವಿಕಿರಣಗಳ ಬಗ್ಗೆ ನಾವು ನೋಡೋಣ. UVC ವಿಕಿರಣಗಳು ಏನಂದ್ರೆ ಇದ್ರ ತರಂಗಾಂತರದ ಅವಲಂಬನೆ ಸ್ಥಾಪಿಸುವವರಿಗೆ ಅಂದ್ರೆ ಫೆನೋಟೈಪ್ ಗಳಲ್ಲಿ ಇದು UVB ಮತ್ತೆ UVA ಏನಿದೆ ಅದು ಒಡ್ಡುವಿಕೆಗಿಂತ ಇದು ತುಂಬಾ ದುರ್ಬಲವಾದಂತ ಕಿರಣಗಳು ಅಂತ ಹೇಳ್ಬೋದು. ಆದ್ರೆ ಇದ್ರ ಒಂದು ಏನ್ ಸಾಂದ್ರತೆ ಇದೆ ಇದು ಹೆಚ್ಚಿನ ಪರಿಣಾಮವನ್ನ ಮನುಷ್ಯರ ಚರ್ಮದ ಮೇಲೆ ನೀಡ್ತಾ ಹೋಗುತ್ತೆ. ಅಂದ್ರೆ ಸೊ ಚರ್ಮಕ್ಕೆ ತೀವ್ರತರವಾದಂತ ದೀರ್ಘಾವಧಿಯ ಹಾನಿಯನ್ನ ಉಂಟು ಮಾಡುವಂತ ಕೆಲಸವನ್ನ ಇದ್ ಮಾಡುತ್ತೆ. ಕಣ್ಣಿಗೆ ತೀವ್ರತರವಾದಂತ ಹಾನಿಯನ್ನ ಉಂಟು ಮಾಡುತ್ತೆ. ಈಗ ನಮ್ಗೆ ಸನ್ ಸ್ಟ್ರೋಕ್ ಅಂತ ಹೇಳ್ತೀವಲ್ಲ, ಈಗ ಎಕ್ಸಾಂಪಲ್ ನಾವು ತುಂಬಾ ರಾಯಚೂರು ಅಥವಾ ಬಳ್ಳಾರಿ ಅಥವಾ ಬೇರೆ ಬೇರೆ ಭಾಗಗಳಿಗೆ ಹೋದ್ರೆ, ತಮಿಳ್ನಾಡು ಅಂತ ಭಾಗಗಳಿಗೆ ಹೋದ್ರೆ ಸೂರ್ಯನ ಕಿರಣಗಳು ಸಿಕ್ಕಾಬಟ್ಟೆ ನಮ್ಮ ಮುಖದ ಮೇಲೆ ಬೀಳ್ತಾ ಇರತ್ತೆ. ಅದಕ್ಕೆ ನಾವು ಕಣ್ಣನ್ನ ಒಡ್ಕೊಂಡಂತ ವೇಳೆನಲ್ಲಿ ನಮ್ಗೆ ಕಣ್ಣಿಗೆ ಸ್ಟ್ರೋಕ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಲ್ಲಿ ಸ್ವಲ್ಪ ಕೂಲಿಂಗ್ ಗ್ಲಾಸ್ಗಳು ಅಥವಾ ಬೇರೆ ಬೇರೆ ನೀವು ಕನ್ನಡಕಗಳನ್ನ ಧರಿಸಿ ಅಂತ ಸೊ ಎಕ್ಸ್ಪರ್ಟ್ಸ್ ಗಳು ಹೇಳ್ತಾ ಇರ್ತಾರೆ. ಇದು UVC ಈ ಈ ತರ ನಮ್ಮ ದೇಹದ ಮೇಲೆ ಅಡ್ಡ ಪರಿಣಾಮವನ್ನ ಬೀರ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, UVC ಕಿರಣಗಳಿಂದ ಏನೇನ್ ಪ್ರಾಬ್ಲಮ್ ಆಗತ್ತೆ ನೋಡಿ. UVC ಕಿರಣಗಳಿಂದ ಕಣ್ಣಿನ ಪೊರೆ ರಚನೆಗೆ ಕಾರಣವಾಗುವಂತಹ ದೃಷ್ಟಿ ಹದಗೆಡಿಸುವಂತ ದೃಷ್ಟಿನ ಹದಗೆಡಿಸುವಂತ ಚಾನ್ಸಸ್ ಇರುತ್ತೆ. ಕಾಲಾನಂತರದಲ್ಲಿ ಕಣ್ಣಿನ ಪೊರೆಗಳು ದೃಷ್ಟಿಯನ್ನ ಮಸುಕುಗೊಳಿಸ್ಕೋಬಹುದು. ಅಂದ್ರೆ ಮಸ್ಕಾಗಿ ಕಾಣುವಂತದ್ದು, ಮಬ್ಬು ಬರುವಂತದ್ದು, ಈ ತರದೆಲ್ಲ ಪ್ರಾಬ್ಲಮ್ ಇರುತ್ತೆ. ಅದ್ರ ಜೊತೆಗೆ ನೀವು ಕಲರ್ ನ ಸರಿಯಾಗಿ ಅಬ್ಸರ್ವೇಶನ್ ಮಾಡಕ್ಕಾಗಲ್ಲ. ಬೆಸಲ್ ಸೆಲ್ ಕಾರ್ನೋಸಿಮಾ ಅಂತ ಹೇಳ್ತೀವಿ ಅಥವಾ ಸ್ಕ್ವಾಮಸ್ ಸೆಲ್ ಕಾರ್ಸೋನಿಮಾ ಅಂತ ಹೇಳ್ತಾರೆ. ಕಣ್ಣಿನ ರಪ್ಪೆ